ಇಷ್ಟು ದಿನ ತಾಳ್ಮೆಯಿಂದ ಇದ್ದೆ, ಆದ್ರೆ ವೈರಲ್ ಆಡಿಯೋ ಬೆನ್ನಲ್ಲೇ ನಟಿ ರಶ್ಮಿಕಾ ಮಂದಣ್ಣ ಖಡಕ್ ಎಚ್ಚರಿಕೆ. ಇತ್ತೀಚೆಗಷ್ಟೇ ತೆಲುಗು ನಟ ವಿಜಯ್ ದೇವರಕೊಂಡ ಜೊತೆ ಸಪ್ತಪದಿ ತುಳಿದ ಕೊಡಗಿನ ಬೆಡಗಿ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಹೊಸ ಬಾಳಿನ ಖುಷಿಯಲ್ಲಿರುವಾಗಲೇ ನೆಟ್ಟಿಗರಿಂದ ಭಾರೀ ನೋವುಂಟಾಗಿದೆ. ಅದಕ್ಕೆ ಜ್ವಲಂತ ಸಾಕ್ಷಿ ಕಳೆದ ಕೆಲವು ದಿನಗಳಿಂದ ಅವರಿಗೆ ಸಂಬಂಧಿಸಿದ ವೈರಲ್ ಆಡಿಯೋ ಕ್ಲಿಪ್ ವೈರಲ್ ಆಗಿರೋದು. ಕೆಲವರು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಈ ಆಡಿಯೋ ಕ್ಲಿಪ್ ಹಾಕುವ ಮೂಲಕ ನೆಗೆಟಿವ್ ವಿಷಯವನ್ನ ಪ್ರಸಾರ ಮಾಡ್ತಾ ಇರೋದು ನಟಿ ರಶ್ಮಿಕಾ ಗಮನಕ್ಕೆ ಬಂದಿದೆ. ಈ ವಿಚಾರದಿಂದ ಸಿಡಿದೆದ್ದಿರುವ ನ್ಯಾಷನಲ್ ಕ್ರಶ್ ಸುದೀರ್ಘ ಬರಹದ ಮೂಲಕ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 8 ವರ್ಷಗಳಿಂದ ತಪ್ಪು ಮಾಹಿತಿ, ಕಿರುಕುಳ ಎದುರಿಸಿದ್ದೇನೆ. ಈ ಎಲ್ಲದಕ್ಕೂ ಇಷ್ಟು ದಿನ ಮೌನದಿಂದಲೇ ಇದ್ದೇನೆ. ಯಾವುದಕ್ಕೂ ಎಲ್ಲಿಯೂ ಪ್ರತಿಕ್ರಿಯಿಸಲು ಹೋಗಿಲ್ಲ. ನಮ್ಮ ಅನುಮತಿ ಇಲ್ಲದೆ ಖಾಸಗಿ ಮಾತುಕತೆಯನ್ನ ರೆಕಾರ್ಡ್ ಮಾಡಲಾಗಿದೆ. ಸಂಭಾಷಣೆಯ ಒಂದು ಭಾಗವನ್ನ ಕಟ್ ಮಾಡಿ ಜಾಲತಾಣಗಳಲ್ಲಿ ಹಾಗೂ ಕೆಲವು ಮಾಧ್ಯಮಗಳಲ್ಲಿ ಹರಿಬಿಡಲಾಗಿದೆ. ಇದರಿಂದ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಮತ್ತೊಮ್ಮೆ ತುಂಬಾ ನೋವುಂಟಾಗಿದೆ. ಇಲ್ಲಿಯವರೆಗೆ ನನ್ನ ಹೆಸರಿದ್ದಕ್ಕೆ ಸುಮ್ಮನಿದ್ದೆ, ಆದರೆ ಮನೆಯವರನ್ನ ಎಳೆದು ತಂದಾಗ ಸುಮ್ಮನಿರಲು ಸಾಧ್ಯವಿಲ್ಲ ಎಂದಿದ್ದಾರೆ. ಆಡಿಯೋ ಕ್ಲಿಪ್ ಪೋಸ್ಟ್ ಮಾಡಿ ತಪ್ಪು ವಿಷಯ ಹರಡುವವರಿಗೆ ಮುಂದಿನ 24 ಗಂಟೆ ಡೆಡ್ ಲೈನ್. ಪೋಸ್ಟ್ ಮತ್ತು ವಿಡಿಯೋಗಳನ್ನು ತಕ್ಷಣ ತೆಗೆದುಹಾಕಬೇಕು, ಇಲ್ಲವಾದರೆ ಕಾನೂನಿನಡಿಯಲ್ಲಿ ಕ್ರಮ ಜರುಗಿಸಲಾಗುವುದು. ಇನ್ಫ್ಲೂಯೆನ್ಸರ್ ಮೀಡಿಯಾಗಳು, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಈ ಕೂಡಲೇ ಡಿಲೀಟ್ ಮಾಡಬೇಕು. ತೆಗೆಯದಿದ್ದರೆ ಕಠಿಣ ಕ್ರಮ ಎದುರಿಸಲು ರೆಡಿ ಇರಿ ಎಂದು ಖಡಕ್ ಎಚ್ಚರಿಸಿದ್ದಾರೆ.